ಗಿಲ್ಲಿ ಮಾಡುವಂತಹ ಕೆಲವೊಂದು ಕಾಮಿಡಿಗಳಾಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ ನಮಗಂತೂ. ಕಂಪ್ಲೀಟ್ ಬಿಗ್ ಬಾಸ್ ನ ನೋಡ್ಬೇಕು ಅಂತ ಅನ್ಸೋದು ಗಿಲ್ಲಿ ಅವ್ರ ಕಾಮಿಡಿ, ಮತ್ತೆ ನಿಮ್ಮ ಕಾಮಿಡಿ ಆಗಿರ್ಬೋದು, ಮಧ್ಯೆ ಮಧ್ಯೆ ಕಾಮಿಡಿ ಝಲಕ್ ಆಗಿರ್ಬೋದು, ಮತ್ತೆ ಜಗಳಗಳು, ಅಶ್ವಿನಿ ಮತ್ತೆ ಜಾನ್ವಿ ಅವ್ರದ್ದು, ರಕ್ಷಿತಾ ಅವ್ರ ಮಾತುಗಳು, ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಅತಿರೇಕಕ್ಕೆ ಹೋಗ್ತಾರೆ ಗಿಲ್ಲಿ ಅಂತ ಅನ್ಸುತ್ತೆ. ಬಿಕಾಸ್ ಮನೇಲಿ ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ, ಗಿಲ್ಲಿ ಮಾಡುವಂತಹ ಕಾಮಿಡಿ ಓಕೆ, ಒಂದೊಂದ್ಸಲ ಅತಿರೇಕಕ್ಕೆ ಹೋಗ್ಬಿಡುತ್ತೆ, ಹರ್ಟ್ ಆಗುತ್ತೆ, ಹೀಯಾಳಿಸಿ ಮಾತನಾಡುವಂಥದ್ದು. ಈ ವಿಚಾರವಾಗಿ ರಿಷಿ ಜೊತೆ ಜಗಳನೂ ಕೂಡ ಆಗಿರುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಅಷ್ಟೊಂದು ಕಾಮಿಡಿ ಅವಶ್ಯಕತೆ ಇರುತ್ತಾ, ಇಂಟೆನ್ಷನಲಿ ಮಾಡ್ತಾರ ಅವರು ಅಂತ? ಈಗ ನೋಡಿ, ಯಾಕೆಂದ್ರೆ ಗಿಲ್ಲಿ ಅವರು ತುಂಬಾ ಹಾಸ್ಯ ಕಲಾವಿದರು, ಇಲ್ಲೂ ಅದ್ಭುತ ನಟರು, ಅವರು ಅಲ್ಲೂ ಮಾಡ್ತಾ ಇದ್ದಾರೆ. ಅದು ಇಡೀ ಕರ್ನಾಟಕ ಜನಗೂ ತುಂಬ ಇಷ್ಟ ಆಗಿ ಎಲ್ಲರೂ ಅವ್ರನ್ನ ತುಂಬ ಇಷ್ಟಪಟ್ಟಿದ್ದಾರೆ ಗಿಲ್ಲಿ ನಟ ಅವ್ರನ್ನ. ಅಲ್ಲಿ ಕೆಲವ್ರು ಏನಾಗ್ಬಿಡ್ತಾರೆ ಅಂದರೆ, ಚೆನ್ನಾಗಿರೋ ಮಾವನಹಣ್ಣಿಗೆ ಅಲ್ವೇ ಕಲ್ಲು ಹೊಡೆಯೋದು, ಏನೋ ಕೊಳ್ದು ಹೊಡಿತಾರೆ, ಹಂಗೆ ಎಷ್ಟೋ ಇರ್ಬೋದು. ಈಗ ಗಿಲ್ಲಿ ತುಂಬ ಮುಂದೆ ಹೋಗ್ತಾ ಇದ್ದಾರೆ, ಅವ್ರನ್ನೇನಾದರೂ ತಡೆದು ನಾವು ಮುಂದೆ ಹೋಗ್ಬೇಕು ಅನ್ನೋ ದೃಷ್ಟಿನೂ ಇದ್ರೂ ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಆಮೇಲೆ ಅವರ ಕೆಲವೊಂದು ಕಾಮಿಡಿ ಒಂದು 3 ಜನಕ್ಕೆ ಒಂದು ಸ್ವಲ್ಪ ಮಾತು ಬೆಳೆದ್ಬಿಟ್ಟಿತ್ತು, ಜಗಳ ಆಗೋ ಥರ. ಧ್ರುವಂತು ಮತ್ತು ಗಿಲ್ಲಿಗೆ, ಮತ್ತು ರಘುವಣ್ಣವ್ರಿಗೆ ಮತ್ತು ಗಿಲ್ಲಿಗೆ, ಮತ್ತು ಅಶ್ವಿನಿ ಮೇಡಮ್ ಅವ್ರಿಗೆ ಮತ್ತು ಗಿಲ್ಲಿಗೆ. ಯಾಕೆ ಅಂದರೆ ತುಂಬ ಅವನ್ನೇನೋ ನನ್ನ ಹೀಯಾಳಿಸಿ ನೀನು ಕಾಮಿಡಿ ಮಾಡ್ತಾನೆ ಅನ್ನೋ ಥರದಲ್ಲಿ ಅವರ ಮನಸ್ಥಿತಿಲಿ, ಅವ್ರ 3 ಜನದಲ್ಲಿ ಹಂಗೆ ವಾದ ಆಗಿತ್ತು ಅಷ್ಟೇ. ಆಮೇಲೆ ಆಯಿತು ಬೇಡ ಬಿಡಿ ಸರಿ ಅನ್ಕೊಂಡು ಅವರೆಲ್ಲ ಕ್ಲಿಯರ್ ಆಗಿದ್ದಾರೆ. ಮಾಮೂಲಿ ಗಿಲ್ಲಿದು ಅವ್ನು ಏನು ಎಂಟರ್ಟೈನ್ಮೆಂಟ್ ಕೊಡಬೇಕು ಕರ್ನಾಟಕ ಜೊತೆಗೆ ಕೊಡ್ತಾ ಇದ್ದಾನೆ, ಹೋಗ್ತಾ ಐತೆ. ಸರ್, ಮನೇಲಿ ಒಂದು ಗುಂಪಿರುತ್ತೆ, 3 ಜನ ತುಂಬ ಕ್ಲೋಸ್ ಇರ್ತಾರೆ, ಅಶ್ವಿನಿ ಅವರು, ರಾಶಿಕಾ ಮತ್ತೆ ರಿಷಿ, ಇತ್ತೀಚಿನ ದಿನಗಳಲ್ಲಿ. ಬಟ್ ಈ ನೆನ್ನೆ ಆಗಿದ್ದಂತಹ ಒಂದು ಎಪಿಸೋಡ್ನ ನೋಡಿದಾಗ ವೀಕೆಂಡಲ್ಲಿ ವಿಷಕಾರಿ ಅನ್ನುವಂತಹ ಒಂದು ಪಟ್ಟವನ್ನು ಕೊಡ್ತಾರೆ. ನಿಜಕ್ಕೂ ಅದೊಂಥರ ಶಾಕ್, ನಮಗೂ ಕೂಡ ಶಾಕು, ಅವ್ರಿಗೆ ತಗೊಂಡವ್ರಿಗೂ ಶಾಕ್ ಆಗಿರುತ್ತೆ. ಸೊ ಯಾಕೆ ಹಾಗೆ ಅಂತ ಹೇಳ್ಬಿಟ್ಟು, ಅಂದರೆ ಈಗ ಒಂದು ಗುಂಪಲ್ಲಿ ಇದ್ದವ್ರೆ, ಅಷ್ಟು ಕ್ಲೋಸ್ ಆಗಿದ್ದವರು, ಕಷ್ಟ ಸುಖ ಹಂಚ್ಕೊತಿದ್ದವ್ರೆ, ಪಕ್ಕದಲ್ಲಿದ್ದವ್ರಿಗೆ ವಿಷಕಾರಿ ಅಂತ ಕೊಟ್ಟಾಗ ಯಾಕೆ ಹಾಗೆ ಅಷ್ಟೊಂದು ಜೊತೆಲಿ ಇದ್ದವ್ರೆ ಹಾಗೆ ಮಾಡಿದಾಗ ಯಾರನ್ನು ನಂಬಬೇಕು, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ಬಿಗ್ ಮನೇಲಿ ಅದೆಲ್ಲ ಏನು ನಡೆಯಲ್ವಾ ಅಂತ ಅನ್ಸುತ್ತೆ. ನಿಮ್ಗೆ ಏನು ಅನ್ಸುತ್ತೆ? ಮೇಡಮ್, ಅದೊಂದು ಗೇಮ್ ಅಷ್ಟೇ, ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ ಅದೊಂದು ಗೇಮ್ ಅಷ್ಟೇ. ಒಂದಷ್ಟು ಬೋರ್ಡ್ಗಳಿರುತ್ತೆ, ವಿಷಕಾರಿ, ವಿಸರ್ಜಂತು, ಕೋಪಿಷ್ಟ, ಮುಂಗೋಪಿ, ಈ ಥರದ್ದು ಏನೋ ಇರ್ತದೆ. ಆ ಟಾಸ್ಕಲ್ಲಿ ಯಾವುದಾದ್ರೂ ಒಂದು ಅವ್ರು ಕೊಡಬೇಕಾಗಿರ್ತದೆ. ಅಷ್ಟು ಬಿಟ್ಟರೆ ಆ ಗೇಮಲ್ಲೇ ಕೊಡ್ತಾರೆ ವಿನಃ ವೈಯಕ್ತಿಕವಾಗಿ ಈಗ ಸಂಜೆ ನೋಡಿ ಗೇಮ್ ಮುಗಿಸ್ಕೊಂಡು ಪುನಃ ಎಲ್ಲ ಜೊತೆಲೇ ಇರ್ತಾರೆ. ಅದೊಂದು ಗೇಮ್ ಅಷ್ಟೇ. ಅದು ಬಿಟ್ಟು ಹೊರತುಪಡಿಸಿ ನಿಜವಾಗ್ಲೂ ಯಾರು ಆ ಥರ ಬೋರ್ಡ್ ಕೊಟ್ಟ ತಕ್ಷಣ ಆ ಥರದವರು ಅಂತ ಹೇಳೋಕ್ಕಾಗೋದಿಲ್ಲ. ಆ ಗೇಮಲ್ಲಿ ಕೊಡಲೇಬೇಕಾಗಿರ್ತದೆ, ಅದು ಕೊಡ್ತಾರೆ. ಆ ಗೇಮ್ ಮುಗೀತು ಅಂದರೆ ಎಲ್ಲರೂ ನೋಡಿ, ಎಲ್ಲರೂ ಮಾಮೂಲಿ ಅದೇ ಥರ ಜೊತೆನಲ್ಲೇ ಮಾತಾಡ್ಕೊಂಡು ಎಲ್ಲ ಮಾತಾಡ್ತಾರೆ, ಜೊತೆನಲ್ಲಿ ಊಟ ಮಾಡ್ತಾರೆ, ಜೊತೆನಲ್ಲಿ ಮಲಗ್ತಾರೆ, ಎಲ್ಲರೂ ಅದು ಬಿಟ್ಟು ಗೇಮ್ ಆದಮೇಲೆ ಎಲ್ಲರೂ ಚೆನ್ನಾಗಿರ್ತಾರೆ ಅಷ್ಟೇ. ಗಿಲ್ಲಿ ಮಾಡುವಂತಹ ಕೆಲವೊಂದು ಕಾಮಿಡಿಗಳಾಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ ನಮಗಂತೂ. ಕಂಪ್ಲೀಟ್ ಬಿಗ್ ಬಾಸ್ ನ ನೋಡ್ಬೇಕು ಅಂತ ಅನ್ಸೋದು ಗಿಲ್ಲಿ ಅವ್ರ ಕಾಮಿಡಿ, ಮತ್ತೆ ನಿಮ್ಮ ಕಾಮಿಡಿ ಆಗಿರ್ಬೋದು, ಮಧ್ಯೆ ಮಧ್ಯೆ ಕಾಮಿಡಿ ಝಲಕ್ ಆಗಿರ್ಬೋದು, ಮತ್ತೆ ಜಗಳಗಳು, ಅಶ್ವಿನಿ ಮತ್ತೆ ಜಾನ್ವಿ ಅವ್ರದ್ದು, ರಕ್ಷಿತಾ ಅವ್ರ ಮಾತುಗಳು, ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಅತಿರೇಕಕ್ಕೆ ಹೋಗ್ತಾರೆ ಗಿಲ್ಲಿ ಅಂತ ಅನ್ಸುತ್ತೆ. ಬಿಕಾಸ್ ಮನೇಲಿ ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ, ಗಿಲ್ಲಿ ಮಾಡುವಂತಹ ಕಾಮಿಡಿ ಓಕೆ, ಒಂದೊಂದ್ಸಲ ಅತಿರೇಕಕ್ಕೆ ಹೋಗ್ಬಿಡುತ್ತೆ, ಹರ್ಟ್ ಆಗುತ್ತೆ, ಹೀಯಾಳಿಸಿ ಮಾತನಾಡುವಂಥದ್ದು. ಈ ವಿಚಾರವಾಗಿ ರಿಷಿ ಜೊತೆ ಜಗಳನೂ ಕೂಡ ಆಗಿರುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಅಷ್ಟೊಂದು ಕಾಮಿಡಿ ಅವಶ್ಯಕತೆ ಇರುತ್ತಾ, ಇಂಟೆನ್ಷನಲಿ ಮಾಡ್ತಾರ ಅವರು ಅಂತ? ಈಗ ನೋಡಿ, ಯಾಕೆಂದರೆ ಗಿಲ್ಲಿ ಅವರು ತುಂಬ ಹಾಸ್ಯ ಕಲಾವಿದರು, ಇಲ್ಲೂ ಅದ್ಭುತ ನಟರು, ಅವರು ಅಲ್ಲೂ ಮಾಡ್ತಾ ಇದ್ದಾರೆ. ಅದು ಇಡೀ ಕರ್ನಾಟಕ ಜನಗೂ ತುಂಬ ಇಷ್ಟ ಆಗಿ ಎಲ್ಲರೂ ಅವ್ರನ್ನ ತುಂಬ ಇಷ್ಟಪಟ್ಟಿದ್ದಾರೆ ಗಿಲ್ಲಿ ನಟ ಅವ್ರನ್ನ. ಅಲ್ಲಿ ಕೆಲವ್ರು ಏನಾಗ್ಬಿಡ್ತಾರೆ ಅಂದರೆ, ಚೆನ್ನಾಗಿರೋ ಮಾವನಹಣ್ಣಿಗೆ ಅಲ್ವೇ ಕಲ್ಲು ಹೊಡೆಯೋದು, ಏನೋ ಕೊಳ್ದು ಹೊಡಿತಾರೆ, ಹಂಗೆ ಎಷ್ಟೋ ಇರ್ಬೋದು. ಈಗ ಗಿಲ್ಲಿ ತುಂಬ ಮುಂದೆ ಹೋಗ್ತಾ ಇದ್ದಾರೆ, ಅವ್ರನ್ನೇನಾದರೂ ತಡೆದು ನಾವು ಮುಂದೆ ಹೋಗ್ಬೇಕು ಅನ್ನೋ ದೃಷ್ಟಿನೂ ಇದ್ರೂ ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಆಮೇಲೆ ಅವರ ಕೆಲವೊಂದು ಕಾಮಿಡಿ ಒಂದು 3 ಜನಕ್ಕೆ ಒಂದು ಸ್ವಲ್ಪ ಮಾತು ಬೆಳೆದ್ಬಿಟ್ಟಿತ್ತು, ಜಗಳ ಆಗೋ ಥರ. ಧ್ರುವಂತು ಮತ್ತು ಗಿಲ್ಲಿಗೆ, ಮತ್ತು ರಘುವಣ್ಣವ್ರಿಗೆ ಮತ್ತು ಗಿಲ್ಲಿಗೆ, ಮತ್ತು ಅಶ್ವಿನಿ ಮೇಡಮ್ ಅವ್ರಿಗೆ ಮತ್ತು ಗಿಲ್ಲಿಗೆ. ಯಾಕೆ ಅಂದರೆ ತುಂಬ ಅವನ್ನೇನೋ ನನ್ನ ಹೀಯಾಳಿಸಿ ನೀನು ಕಾಮಿಡಿ ಮಾಡ್ತಾನೆ ಅನ್ನೋ ಥರದಲ್ಲಿ ಅವರ ಮನಸ್ಥಿತಿಲಿ, ಅವ್ರ 3 ಜನದಲ್ಲಿ ಹಂಗೆ ವಾದ ಆಗಿತ್ತು ಅಷ್ಟೇ. ಆಮೇಲೆ ಆಯಿತು ಬೇಡ ಬಿಡಿ ಸರಿ ಅನ್ಕೊಂಡು ಅವರೆಲ್ಲ ಕ್ಲಿಯರ್ ಆಗಿದ್ದಾರೆ. ಮಾಮೂಲಿ ಗಿಲ್ಲಿದು ಅವ್ನು ಏನು ಎಂಟರ್ಟೈನ್ಮೆಂಟ್ ಕೊಡಬೇಕು ಕರ್ನಾಟಕ ಜೊತೆಗೆ ಕೊಡ್ತಾ ಇದ್ದಾನೆ, ಹೋಗ್ತಾ ಐತೆ. ಸರ್, ಮನೇಲಿ ಒಂದು ಗುಂಪಿರುತ್ತೆ, 3 ಜನ ತುಂಬ ಕ್ಲೋಸ್ ಇರ್ತಾರೆ, ಅಶ್ವಿನಿ ಅವರು, ರಾಶಿಕಾ ಮತ್ತೆ ರಿಷಿ, ಇತ್ತೀಚಿನ ದಿನಗಳಲ್ಲಿ. ಬಟ್ ಈ ನೆನ್ನೆ ಆಗಿದ್ದಂತಹ ಒಂದು ಎಪಿಸೋಡ್ನ ನೋಡಿದಾಗ ವೀಕೆಂಡಲ್ಲಿ ವಿಷಕಾರಿ ಅನ್ನುವಂತಹ ಒಂದು ಪಟ್ಟವನ್ನು ಕೊಡ್ತಾರೆ. ನಿಜಕ್ಕೂ ಅದೊಂಥರ ಶಾಕ್, ನಮಗೂ ಕೂಡ ಶಾಕು, ಅವ್ರಿಗೆ ತಗೊಂಡವ್ರಿಗೂ ಶಾಕ್ ಆಗಿರುತ್ತೆ. ಸೊ ಯಾಕೆ ಹಾಗೆ ಅಂತ ಹೇಳ್ಬಿಟ್ಟು, ಅಂದ್ರೆ ಈಗ ಒಂದು ಗುಂಪಲ್ಲಿ ಇದ್ದವ್ರೆ, ಅಷ್ಟು ಕ್ಲೋಸ್ ಆಗಿದ್ದವರು, ಕಷ್ಟ ಸುಖ ಹಂಚ್ಕೊತಿದ್ದವ್ರೆ, ಪಕ್ಕದಲ್ಲಿದ್ದವ್ರಿಗೆ ವಿಷಕಾರಿ ಅಂತ ಕೊಟ್ಟಾಗ
ಯಾಕೆ ಹಾಗೆ ಅಷ್ಟೊಂದು ಜೊತೆಲಿ ಇದ್ದವರೇ ಹಾಗೆ ಮಾಡಿದಾಗ ಯಾರಿಗೆ ನಂಬಬೇಕು, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ಬಿಗ್ ಮನೇಲಿ ಅದೆಲ್ಲ ಏನು ನಡೆಯಲ್ವಾ ಅಂತ ಅನ್ಸುತ್ತೆ. ನಿಮ್ಗೆ ಏನನ್ಸುತ್ತೆ? ಮೇಡಮ್ ಅದೊಂದು ಗೇಮ್ ಅಷ್ಟೇ, ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ ಅದೊಂದು ಗೇಮ್ ಅಷ್ಟೇ. ಒಂದಷ್ಟು ಬೋರ್ಡ್ಗಳಿರುತ್ತೆ, ವಿಷಕಾರಿ, ವಿಸರ್ಜಂತು, ಕೋಪಿಷ್ಟ, ಮುಂಗೋಪಿ, ಈ ಥರದ್ದು ಏನೋ ಇರ್ತದೆ. ಆ ಟಾಸ್ಕಲ್ಲಿ ಯಾವುದಾದ್ರೂ ಒಂದು ಅವ್ರು ಕೊಡಬೇಕಾಗಿರ್ತದೆ. ಅಷ್ಟು ಬಿಟ್ಟರೆ ಆ ಗೇಮಲ್ಲೇ ಕೊಡ್ತಾರೆ ವಿನಃ ವೈಯಕ್ತಿಕವಾಗಿ ಈಗ ಸಂಜೆ ನೋಡಿ ಗೇಮ್ ಮುಗಿಸ್ಕೊಂಡು ಪುನಃ ಎಲ್ಲ ಜೊತೆಲೇ ಇರ್ತಾರೆ. ಅದೊಂದು ಗೇಮ್ ಅಷ್ಟೇ. ಅದು ಬಿಟ್ಟು ಹೊರತುಪಡಿಸಿ ನಿಜವಾಗ್ಲೂ ಯಾರು ಆ ಥರ ಬೋರ್ಡ್ ಕೊಟ್ಟ ತಕ್ಷಣ ಆ ಥರದವರು ಅಂತ ಹೇಳೋಕ್ಕಾಗೋದಿಲ್ಲ. ಆ ಗೇಮಲ್ಲಿ ಕೊಡಲೇಬೇಕಾಗಿರ್ತದೆ, ಅದು ಕೊಡ್ತಾರೆ. ಆ ಗೇಮ್ ಮುಗೀತು ಅಂದರೆ ಎಲ್ಲರೂ ನೋಡಿ, ಎಲ್ಲರೂ ಮಾಮೂಲಿ ಅದೇ ಥರ ಜೊತೆಯಲ್ಲೇ ಮಾತಾಡ್ಕೊಂಡು ಎಲ್ಲ ಮಾತಾಡ್ತಾರೆ, ಜೊತೆಯಲ್ಲಿ ಊಟ ಮಾಡ್ತಾರೆ, ಜೊತೆಯಲ್ಲಿ ಮಲಗ್ತಾರೆ ಎಲ್ಲರೂ. ಅದು ಬಿಟ್ಟು ಗೇಮ್ ಆದಮೇಲೆ ಎಲ್ಲರೂ ಚೆನ್ನಾಗಿರ್ತಾರೆ ಅಷ್ಟೇ.